ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪರಿಷ್ಕರಣೆಗಳಾಗ್ತಾ ಇದೆ. ಅಂದ್ರೆ ಹೊಸದಾಗಿ ಅರ್ಜಿ ಹಾಕುವುದಕ್ಕೆ ಸರ್ಕಾರ ಹೇಳ್ತಾ ಇದೆ. ಕೇವಲ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಗೃಹ ಜ್ಯೋತಿಗೂ ಕೂಡ 2,000 ಹಣ ಉಚಿತ ವಿದ್ಯುತ್ ಪಡಿಬೇಕು ಅಂತಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಮರು ಅರ್ಜಿ ಸಲ್ಲಿಕೆ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಕರೆದಿದೆ ಸರ್ಕಾರ. ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗಿದೆ ಫಲಾನುಭವಿಗಳು. ಒಂದೊಮ್ಮೆ ಅರ್ಜಿ ಸಲ್ಲಿಸಲಿಲ್ಲ ಅಂತಂದ್ರೆ ಗ್ಯಾರಂಟಿ ಹಣ ಸಿಗಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಜನ ಏನ್ ಹೇಳ್ತಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ, ಕೇಳೋಣ ಬನ್ನಿ. ಹೊಸ ಅರ್ಜಿ ನಾವು ಹಾಕೋದಿಲ್ಲ. ಈ ಅರ್ಜಿ ಏನ್ ಐತಿ ಅರ್ಜಿ ಮೇಲೆ ರೊಕ್ಕ ಕೊಡ್ಬೇಕು. ನಾವು ಈಗ ಹೊಸ ಅರ್ಜಿ ಹಾಕಂಗ ಭಾಳ ತ್ರಾಸ ಅಂದ್ರೆ ಏನು ಎಷ್ಟು ಮಂದಿ ಕಾಲು ಬೀಳಾಕ ಹೋಗೋದು. ನಮ್ಮ ಅಂಗಟಂಬದ್ರದೇವು ನಿನ್ನಂಥವ್ರನ್ನೆಲ್ಲ ಕೇಳಕ್ಕೆ ಹೋಗಾಕಬೇಕು. ಇಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗೋದ್ರೆ ಅಲ್ಲಿ ಹೋಗ್ಬೇಕು. ಏನು ಮತ್ತು ಏನು ಚಾಲ್ತಿ ಐತಿ ಇದು ಚಾಲ್ತಿ ನಮ್ಗೆ ರೊಕ್ಕ ಮಾಡಿ ಕೊಡ್ಬೇಕು. ಈಗ ಅರ್ಜಿ ಹಾಕೋದು ಆಗೋದಿಲ್ಲ ರೀ ನಮಗೆ. ಇದು ಅರ್ಜಿ ಮ್ಯಾಗ ನಮ್ದು ಎಲ್ಲ ನಡೆಸಿಕೊಡ್ರಿ. ತ್ರಾಸ ಆಗ್ತೈತ್ರಿ. ಮತ್ತು ಹೋಗಿ ಎಲ್ಲಿ ನಂಬರ್ ಹಚ್ಚೋಣ್ರಿ. ಈಗ ಅದು ಹಚ್ಚಕ್ಕೆ ಮತ್ತು ಹಿಂದೆ ಏನು ಚಾಲ್ತಿ ಐತಿ ಅದ ನಮ್ಗೆ ಚಾಲ್ತಿ ಮಾಡಿ ಕೊಡ್ರಿ. ಹೊಸ ಅರ್ಜಿ ನಾವು ಹಾಕಂಗಿಲ್ಲ ರೀ. ಅದ್ರ ಮ್ಯಾಗ ನಮ್ಗೆ ಚಾಲ್ತಿ ಮಾಡಿ ಕೊಡ್ರಿ. ಹಳೆ ಅರ್ಜಿ ಮ್ಯಾಗ ಚಾಲ್ತಿ ಮಾಡಿ ಕೊಡ್ರಿ. ಲೈಟ್ ಬಿಲ್ದು ಭೀ ಹಂಗೆ ಅದ ಚಾಲ್ತಿ ಮಾಡಿ ಕೊಡ್ರಿ. ನಮಗೆ ಹೋಗೋಣ ಆಗೋದಿಲ್ಲ ರೀ, ಬರೋಣ ಆಗೋದಿಲ್ಲ ರೀ. ಅದು ಅದ್ರ ಮ್ಯಾಗ ಚಾಲ್ತಿ ಮಾಡಿ ಕೊಡ್ರಿ. ನಮ್ಗೆ ನಾವೇನು ಕಲ್ತಾವ್ರಲ್ರಿ. ಮತ್ತು ಅದ್ರ ಮ್ಯಾಗ ಸಾರ್ಕೆ ಹೋಗಂದ್ರೆ ನಮ್ಗೆ ಎಲ್ಲಿ ಹೋಗೋದ ಎಲ್ಲಿ ಬಿಡೋದ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಾಡ್ತಾರೆ ರೀ. ನಮ್ಗೆ ಅದು ಆಗೋದಿಲ್ಲ ರೀ. ನಮ್ಗೆ ಹೊಸ ಅರ್ಜಿ ಹಾಕಕ್ಕೆ ಹೇಳಿದಾರೆ ಡಿ ಕೆ ಶಿವಕುಮಾರ್ ಅವರು. ಪೈಲನ ಅರ್ಜಿ ಹಾಕಿದ್ದೆವು, ಅದು ಹಾಕೋಕೆ ನಮ್ಗೆ ಭಾಳ ತ್ರಾಸಾಗಿತ್ತು ರೀ. ಮತ್ತು ಈಗ ಹೊಸ ಹಾಕಂದ್ರೆ ನಮ್ಮ ಕೈಲಿ ಏನು ಆಗಂಗಿಲ್ಲ ರೀ. ಅದು ಏನೈತಿ ಅದ್ರ ಮ್ಯಾಗ ಕಂಟಿನ್ಯೂ ಮಾಡಿರಿ. ಮತ್ತು ಆ ಕಡೆ ಕರೆಂಟ್ ಕಡಿಮೆ ಮಾಡ್ತೇನೆ. ಅದು ಹೆಂಗೈತಿ ಪೈಲಾದಿಂದ ಹೆಂಗೈತಿ ಹಂಗೆ ಇದು ಮಾಡಿರಿ. ಅದ್ರಾಗ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಜಿ ಹಾಕೋಕೆ ಭಾಳ ತ್ರಾಸ ಆಗ್ತೈತಿ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ, ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲ ಇದಿಲ್ಲ ಅದನ್ನ ಎಲ್ಲ ಹೇಳಿ ಹೊಯ್ ಕಳಿಸ್ತಾರೆ. ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೈತಿ ಅದ್ರ ಮ್ಯಾಗ ಕಂಟಿನ್ಯೂ ಮಾಡಿರಿ. ಇಲ್ಲ ಎಲ್ಲ ಚೇಂಜ್ ಮಾಡಕ್ಕೆ ಹೋದ್ರೆ ಎಲ್ಲರಿಗೂ ಮತ್ತು ಹೊಳ್ಳಿ ಹೆಣ್ಮಕ್ಳಿಗೆ ಅದು ಇದಿಲ್ಲ ಅಂತ ಹೇಳ್ಕೊತ್ಕೊಂಡ್ರೆ ತ್ರಾಸ ಆಗ್ತೈತೆ ರೀ. ಇದ್ರಾಗ 2-3 ತಿಂಗಳು ಹೋಗ್ತೈತೆ ರೀ. ಟೈಮ್ ಇದು ಮಾಡ್ತಾರೆ ಅವ್ರು, ಮಾಡಿ ಕೊಡಂಗಿಲ್ಲ ರೀ. ಡಿ ಕೆ ಶಿವಕುಮಾರ್ ಅವರು ಬಂದಾರ್ರಿ, ಅರ್ಜಿ ಹಾಕನತ್ತಾರ್ರಿ. ನಾವು ಅರ್ಜಿಯನ್ನು ಹಾಕಂಗಿಲ್ಲ ರೀ. ಈಗ ಅರ್ಜಿ ಹಾಕಂದ್ರೆ ಮತ್ತು ತ್ರಾಸ ಆಗ್ತೈತಿ ರೀ. ನಾವು ಭಾಳ ತ್ರಾಸ ಆಗೈತಿ ರೀ ನಮಗೆ. ಆಯ್ತು ರೀ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎರಡೂ ಭೀ ಹಿಂಗೆ ಕೊಡ್ರಿ. ನಾವೇನು ಅರ್ಜಿ ಹಾಕಂಗಿಲ್ಲ ರೀ. ಈಗ ಹಿಂದ್ಕೊಮ್ಮೆ ಭಾಳ ಹಳೇದ ನಮಗೆ ಭಾಳ ತ್ರಾಸ ಆಗೈತೆ ರೀ ಅರ್ಜಿ ಹಾಕಕ್ಕೆ ಹೋಗಂತಲೇ. ಮತ್ತು ರೀ ಕರೆಂಟ್ ಲೈಟ್ ಬಿಲ್ ಭೀ ಫ್ರೀ ಮಾಡಿಕೊಡ್ರಿ. ಇದು ಕಂಟಿನ್ಯೂ ಚಾಲು ಇರಲಿ ರೀ. ಹೊಸ ಅರ್ಜಿಯನ್ನ ಬ್ಯಾಡ್ರಿ, ಇದು ಚಾಲ್ತಿ ಇರಲಿ ರೀ.